ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಗಳಿಗೆ ಹಾಸ್ಟೆಲಲ್ಲಿ ಇವಾಗ 5 ವರ್ಷ ಅವಳು ಓದಬೇಕಾಗಿರೋದ್ರಿಂದ ಅವಳಿಗೆಲ್ಲ ನಾನು ರೆಡಿ ಮಾಡ್ತಾ ಇದ್ದೀನಿ. ನಾನು ನನ್ನ ಮನೆಯಲ್ಲಿ ನಾನು ಹೇಗೆ ರೆಡಿ ಮಾಡ್ತೀನಿ ಅನ್ನೋದನ್ನ ವಿಡಿಯೋ ಶೇರ್ ಮಾಡ್ತೀನಿ. ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ಮಕ್ಳಿಗೆ ಏನೇನೆಲ್ಲ ಬೇಕಾಗುತ್ತೆ ಅಂತೇಳಿ ಹಾಗೆ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ವಿಡಿಯೋನ. ಮೊದಲಿಗೆ ನಾನು ಸೂಟ್ ಕೇಸ್ನ ತೊಗೊಂಡಿದ್ದೀನಿ. ಈ 2 ಇಲ್ಲ 3 ಸೂಟ್ ಕೇಸ್ ಇದ್ರು ಮಕ್ಳು ತಗೊಂಡೋಗ, ಅದು ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರು ಸಾಕಾಗಲ್ಲ, ಎಷ್ಟು ಚಪ್ಪಲಿ ಇದ್ರು ಸಾಕಾಗೋದಿಲ್ಲ. ಅದಕ್ಕೋಸ್ಕರನೇ ಈ ಸೂಟ್ ಕೇಸಲ್ಲಿ ನಾನು ಏನೇನು ಅರೇಂಜ್ ಮಾಡ್ತೀನಿ ಅನ್ನೋದನ್ನ ವಿಡಿಯೋ ಶೇರ್ ಮಾಡ್ತೀನಿ. ಮೊದಲಿಗೆ ನೋಡಿ, ಇದನ್ನ ತೆಗೆದು ಸೈಡಿಗೆ ಇಡ್ತೀನಿ. ಈ ಸೂಟ್ ಕೇಸ್ ಅಂತದ್ದು 2 ಸೂಟ್ ಕೇಸ್ ತೊಗೊಂಡಿದ್ದೀವಿ, ಆದ್ರೂ ಒಳಗೆ ಜಾಗ ಸಾಕಾಗ್ತಾ ಇಲ್ಲ. ಇದು ಬಂದು ಫ್ಲಿಪ್ಕಾರ್ಟಲ್ಲೋ ಅಮೆಝಾನಲ್ಲೋ ತೊಗೊಂಡಿದ್ದು. 100 ಒಟ್ಟಿನಲ್ಲಿ 200 ರೂಪಾಯಿ ಒಳಗಡೆನೆ ಈ ಥರದ್ದು 3 ಪೌಚಸ್ ಬರುತ್ತೆ. ಇನ್ನೊಂದು ಪುಟ್ಟದೆಲ್ಲವ ನೋಡಿ, ಚೆನ್ನಾಗೈತೆ ನೋಡಿ. ಇದು ದೊಡ್ಡದು, ಚಿಕ್ಕದು, ಅದಕ್ಕಿಂತ ಚಿಕ್ಕದು. ಇದ್ರಲ್ಲಿ ಅವಳು ಏನೇನು ಇಟ್ಕೊಂಡಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ. ಇದು ವಾಶ್ರೂಮಿಗೆ ಬೇಕಾಗಿರೋ ಅಂಥದ್ದು. ಫಸ್ಟು ಸೋಪ್ ಬಾಕ್ಸು, ಅವಳು ಯೂಸ್ ಮಾಡೋ ಅಂಥ ಫೇಸ್ ವಾಶು, ಮತ್ತು ಬ್ರಷು, ಲಕ್ಸ್ ಸೋಪು, ಇದು ರೋಲಾನು ಅಂಡರ್ ಆರ್ಮ್ಸ್ಗೆ ಅದು ಬ್ಲಾಕ್ ಆಗಿರುತ್ತಲ್ಲ ಅದು ವೈಟ್ ಆಗೋದಕ್ಕೆ, ಮತ್ತೆ ಬೆವ್ರ ವಾಸನೆ ಬರೋದಿಲ್ಲ ಅದಕ್ಕೋಸ್ಕರನೇ 2 ರೋಲರ್ ತೊಗೊಂಡಿದ್ದಾಳೆ. ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು, ಇದು ನಾನು ವಿಡಿಯೋ ಮಾಡಿದ್ದೀನಿ. ಡಿಮಾರ್ಟಲ್ಲಿ ತೊಗೊಂಡಿದ್ದು, ಬೈ 1 ಗೆಟ್ 1 ಫ್ರೀ, ಚೆನ್ನಾಗೈತೆ. ಇದು ಮೈ ಉಜ್ಜ ನಾರು, ಮತ್ತು ಇದು ಫೇಸ್ ವಾಶು, ಇದೊಂದು ಡೆಟಾಲ್ ಸೋಪು, ಪೇಸ್ಟು, ಒಂದು ಬಾಚಣಿಗೆ. ಇದಿಷ್ಟು ಅವಳು ಇದರಲ್ಲಿ ಕ್ಯಾರಿ ಮಾಡ್ತಾಳೆ. ನೆಕ್ಸ್ಟ್ ಬಂದರೆ ಇದು 2ನೇದ್ರಲ್ಲಿ ಅವಳಿಗೆ ಫೇಸ್ಗೆ ಯೂಸ್ ಮಾಡೋ ಅಂಥದ್ದು ನೋಡಿ. ಅವಳು ಇದನ್ನೇ ಯಾವಾಗಲೂ ಫೇಸಿಗೆ ಯೂಸ್ ಮಾಡೋದು, ಚೆನ್ನಾಗೈತೆ. ಇದೊಂದು ತೊಗೊಂಡಿದ್ದಾಳೆ. ಇದ್ರ ಹೆಸರು ನಿವಿಯಾ ಸಾಫ್ಟ್. ಯಾಕಂದರೆ ಇದು ಅವಳಿಗೆ ಅಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಇದನ್ನ ಅವಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಚೆನ್ನಾಗೈತೆ. ಇದು ಬೇಗ ಡ್ರೈ ಆಗೋದಿಲ್ಲ, ಸಾಫ್ಟಾಗಿರುತ್ತೆ. ಇದು ಬಾಡಿ ಲೋಷನ್ನು, ಇದೊಂದು ತೊಗೊಂಡಿದ್ದೀವಿ. ಇದು ಹೇರ್ ಸಿರಮ್ ಒಂದು ತೊಗೊಂಡಿದ್ದಾಳೆ. ಇದು ಪರ್ಫ್ಯೂಮು. ಇದು ಯಾವುದ್ರಲ್ಲೋ ಒಂದರಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ ಚೆನ್ನಾಗೈತೆ. ಇದು ಫ್ಲೇವರ್ ಚೆನ್ನಾಗೈತೆ. ಫ್ಲೇವರ್ ಅಲ್ಲ, ಸಾರಿ, ಬಾಡಿಗೆ ಹಾಕೊಂಡಾಗ ತುಂಬ ಚೆನ್ನಾಗಿ ಸೆಂಟ್ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದು ಸನ್ಸ್ಕ್ರೀನು, ಇದನ್ನೇ ಅವಳು ಯಾವಾಗಲೂ ಯೂಸ್ ಮಾಡೋದು, ಚೆನ್ನಾಗೈತೆ. ಇದು ಕೂಡ ಅಷ್ಟೇ ಬಾಡಿಗೆ ಹಾಕೋವಂಥ ಸ್ಪ್ರೇ. ಇದರಲ್ಲಿ ಬಂದು ಇದು ದೊಡ್ಡದು, ಇದು ಚಿಕ್ಕದು. ಇದು ದೊಡ್ಡದು, ಇದು ಚಿಕ್ಕದು. ಇದರಲ್ಲಿ ವಾಶ್ರೂಮ್ಗೆ ಯೂಸ್ ಆಗೋವಂಥದ್ದು, ಇದು ಬಾಡಿಗೆ ಹಾಕೋವಂಥದ್ದು, ಫೇಸ್ಗೆ ಹಾಕೋವಂಥದ್ದು. ನೆಕ್ಸ್ಟ್ ಬಂದರೆ ಇದರಲ್ಲಿ ಇಯರಿಂಗ್ಸು ಮತ್ತು ನೈಲ್ ಪಾಲಿಶ್ಗಳು, ಲಿಪ್ಸ್ಟಿಕ್ಕು, ಲಿಪ್ ಬಾಂಬು, ಪರ್ಸ್ನಲಾಗಿ ಬೇಕಾಗಿರೋ ಅಂಥದ್ದನ್ನ ಇದರಲ್ಲಿ ಇಟ್ಕೊಳ್ಳೋದು ನೋಡಿ. ಇದರಲ್ಲಿ ಅವಳದು ಇಯರಿಂಗ್ಸ್ ಎಲ್ಲ ಸೆಟ್ ಜಾಸ್ತಿ ಎತ್ಕೊಂಡು ಹೋಗ್ತಾ ಇಲ್ಲ ನೋಡಿ, ಇಷ್ಟೇ ಅವಳು ತೊಗೊಂಡು ಹೋಗ್ತಾ ಇರೋದು. ಏನಾದ್ರು ಫಂಕ್ಷನ್ ಆಯಿತು ಅಂತಂದರೆ ಮಾತ್ರ ಹಾಕೊಳ್ಳೋದಕ್ಕೆ, ಇಲ್ಲ ಅಂತಂದರೆ ಅವಳು MBBS ಓದ್ತಾ ಇರೋದ್ರಿಂದ ಇದೆಲ್ಲ ಈ ಸದ್ಯಕ್ಕೆ ಅವಶ್ಯಕತೆ ಇರಲ್ಲ. ಫಂಕ್ಷನ್ ಆಯಿತು ಅಂತಂದಾಗ ಎಮರ್ಜೆನ್ಸಿಗಿರಲಿ ಅಂತೇಳಿ ಇಷ್ಟು ತೊಗೊಂಡಿದ್ದಾಳೆ. 2 ಚಿಕ್ಕದು ಬ್ರಾಸ್ಲೆಟ್ ತೊಗೊಂಡಿದ್ದಾಳೆ. ಮತ್ತು ಇದೊಂದು ಹಾಗೆ ಸಿಂಪಲಾಗಿ ಕತ್ತಿಗೆ ಹಾಕೋ ಅಂಥದ್ದು. ಇದೊಂದು ಸೆಟ್ಟು, ಇದು ಡೈಲಿ ವೇರ್ ಮಾಡೋ ಅಂಥದ್ದು. ಬೇಕು ಅಂದರೆ ಮಾಡ್ಬೋದು, ಇಲ್ಲ ಅಂತಂದರೆ ಇವಾಗ ಗೋಲ್ಡ್ ಹಾಕಿರೋದ್ರಿಂದ ಅದರಲ್ಲೇ ಅವಳು ಇರ್ತಾಳೆ. ಎಮರ್ಜೆನ್ಸಿಗಿರಲಿ ಅಂತೇಳಿ ಇದೊಂದು 3 ಸೆಟ್ ತೊಗೊಂಡಿದ್ದಾಳೆ. ಮತ್ತು ಅದೇ ನಾನು ಹೇಳಿದ್ನಲ್ಲ, ಇದೆಲ್ಲ ಹೆವಿ ಇರೋ ಅಂಥದ್ದು, ಫಂಕ್ಷನ್ ಏನಾರು ಮಾಡಿದಾಗ ಹಾಕೋ ಅಂಥದ್ದು. ಒಟ್ಟು 3 ಜೊತೆ ತೊಗೊಂಡಿದ್ದಾಳೆ. ಇದು ಒಂದು ಕತ್ತಿಗೆ ಹಾಕೋ ಅಂಥದ್ದು, ಇದು ಚೆನ್ನಾಗೈತೆ. ಇದಿಷ್ಟು ಇದಾದರೆ ನೆಕ್ಸ್ಟು ಇದು ಬಾಕ್ಸ್ ಕೂಡ ಹಂಗೆ ಇಟ್ಟಿದ್ದೀವಿ. ನೆಕ್ಸ್ಟು ಅವಳಿಗೆ ಬೇಕಾಗಿರೋ ಅಂಥದ್ದು, ಅಕಸ್ಮಾತ್ ಎಲ್ಲ ಫಂಕ್ಷನ್ ಆದಾಗ ರೆಡಿ ಆದಾಗ ಫೇಸ್ ಸೆಟ್ಟಿಂಗಿಗೆ ಅಂಥೇಳಿ ಇದೊಂದು ತೊಗೊಂಡಿದ್ದಾಳೆ. ಇದು ಹೇರ್ ಬ್ಯಾಂಡು, ಒಂದಷ್ಟು ಹೇರ್ ಬ್ಯಾಂಡ್ಗಳನ್ನ ತೊಗೊಂಡಿದ್ದಾಳೆ. ಎಲ್ಲ ಬ್ಲ್ಯಾಕೇ ತೊಗೊಂಡಿರೋದು, ಯಾವುದೋ ಅವಳು ಕಲರ್ ತೊಗೊಂಡಿಲ್ಲ, ಎಲ್ಲ ಬ್ಲ್ಯಾಕೇನೆ. ನೈಲ್ ಪಾಲಿಶ್ ಒಂದು, ಲಿಪ್ಸ್ಟಿಕ್ ಬಂದು 3 ಲಿಪ್ಸ್ಟಿಕ್ ತೊಗೊಂಡಿದ್ದಾಳೆ, ಅವಳಿಗೆ ಇಷ್ಟ ಆಗಿರೋಂಥ ಕಲರ್ಗಳು. ಇದು ಬಂದು ಲಿಪ್ ಬಾಂಬು ನಿವಿಯಾದು. ಇದು ಬಂದು ಇದು ಐಲೈನರ್. ಇದು ಕ್ಲಿಪ್ಪು ಇರಲಿ ಎಮರ್ಜೆನ್ಸಿಗೆ ಅಂತೇಳಿ ಕ್ಲಿಪ್ಪು. ಮತ್ತು ಇದು ಮಸ್ಕರ, ಇದು ನೈಲ್ ಕಟ್ರು. ಇಷ್ಟು ಬಂದು ಇದು ಅದೇ ಸನ್ಸ್ಕ್ರೀನ್ ಹೇಳಿದ್ನಲ್ಲ, ಇದೇನಿದು ಹೋಲೋಗ್ರಾಫಿಕ್ ಐಲೈನರ್. ಅಂದರೆ ಕಲರು ಬಿಸಿಲಿಗೆ ಒಂಥರ ಇರುತ್ತೆ, ಹಾಕ್ದಾಗ ಒಂದು ಕಲರ್ ಇರುತ್ತೆ. ಇದಿಷ್ಟು ಈ ಬ್ಯಾಗಲ್ಲಿ ಹೋಗುತ್ತೆ ನೋಡಿ, ಇದರಲ್ಲಿ ಹೋಗುತ್ತೆ. ಈ ಥರ ಈಗಲೇ ನಾವು ಎಲ್ಲ ಒಂದು ಕಡೆಯಿಂದ ನಿಧಾನಕ್ಕೆ ಸೆಟ್ ಮಾಡಿಕೊಟ್ರೆ ಹೋಗ್ಬೇಕಾದ್ರೆ ಅಷ್ಟು ಎಮರ್ಜೆನ್ಸಿಯಾಗಿ ಹೋಗೋಕೆ
ಈಗಲಿಂದನೇ ಎಲ್ಲ ನಾವು ರೆಡಿ ಮಾಡಿಕೊಟ್ರೆ ಹೋಗ್ಬೇಕಾದ್ರೆ ಒಂದು ಬಿಟ್ಟರು ಒಂದು ಅಯ್ಯೋ ಎತ್ಕೊಂಡು ಹೋಗ್ಲಿಲ್ಲಪ್ಪ ಮರ್ತೋಯ್ತು ಅನ್ನಂಗಿರಲ್ಲ. ಅದಕ್ಕೋಸ್ಕರನೇ ಇವಾಗಲಿಂದನೇ ನಾವು ಆಗಲೇ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಹೋಗೋದಿನ್ನ ತುಂಬ ದಿವಸ ಐತೆ, ಇನ್ನು ತುಂಬ ದಿವಸ ಅಂದರೆ ಇನ್ನೊಂದು 20 ದಿವಸ ಐತೆ ಅಂತಲೇ ಹೇಳ್ಬೋದು ಅಷ್ಟೇ. 10 ದಿವಸ 10ರಿಂದ 15 ದಿವಸ ಆಯ್ತು ಅಷ್ಟೇ ಅವಳು ಇನ್ನು ಹಾಸ್ಟ್ಲಿಗೆ ಹೋಗೋದಕ್ಕೆ. ಇದಿಷ್ಟು ಅವಳದು ಪ್ಯಾಕಿಂಗ್ ಆದರೆ ನೆಕ್ಸ್ಟು ಬಟ್ಟೆದು ಒಂದು ಪ್ಯಾಕಿಂಗ್ ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ತುಂಬ ಲೆಂತಿ ವೀಡಿಯೋಸ್ ಆದರೆ ಯಾರು ನೋಡೋದಿಲ್ಲ, ಎಲ್ಲ ಸ್ಕಿಪ್ ಮಾಡ್ತಾರೆ. ಅದಕ್ಕೋಸ್ಕರನೇ ಡಿಮಾರ್ಟಿಂದ ತಂದಿದ್ದು ಒಂದು ವಿಡಿಯೋ ಮಾಡಿದ್ದೀನಿ. ಅದಾದ್ಮೇಲೆ ಮಗಳಿಗೆ ಹಾಸ್ಟ್ಲಿಗೆ ಏನೇನು ತೊಗೊಂಡೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ಸೂಟ್ ಕೇಸಲ್ಲಿ ಬರೋ ಅಂಥ ಐಟಮ್ಗಳು. ಮತ್ತು ಇನ್ನೊಂದು ಬೆಡ್ ಕವರ್ಗಳು, ಇದೆಲ್ಲ ಹೊಸವು ಮನೇಲಿ ಸಿಂಗಲ್ ಮನೇಲೆ ಇದ್ದಿದ್ದರಿಂದ ನಾವು ಇದನ್ನೆಲ್ಲ ತೊಗೊಳ್ಳಿಲ್ಲ. ಇದೆಲ್ಲ ನೋಡಿ ಸಿಂಗಲ್ ಪ್ಯೂರ್ ಕಾಟನ್ ಇವೆಲ್ಲ ಇದೆಲ್ಲ ಮನೇಲೇ ಇದ್ದಂಥದ್ದನ್ನ ಇದನ್ನ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಮಾತ್ರ ಪಿಲ್ಲೋ ಕವರು ಮತ್ತು ಬೆಡ್ಶೀಟು ಸಿಂಗಲ್ದು ಮತ್ತು ಒಂದು ಸಿಂಗಲ್ ಮ್ಯಾಟ್ರೆಸ್ ಒಂದು ತೊಗೊಂಡಿದ್ದೀವಿ ಅಷ್ಟೇ. ಯಾಕಂದರೆ ಹಾಸ್ಟ್ಲಿಗೆ ಅಂತ ಬಂದಾಗ ಅಲ್ಲಿ ನಮಗೆ ಬೆಡ್ ಎಲ್ಲ ಕೊಡೋದಿಲ್ಲ, ಬರೀ ಒಂದು ಚಾರ್ಪಾಯಿ ಕೊಡ್ತಾರೆ. ಚಾರ್ಪಾಯಿ ಮೇಲೆ ನಾವೇ ಎಲ್ಲ ಹಾಕೋಬೇಕಾಗಿರೋದ್ರಿಂದ ಇಷ್ಟು ಐಟಮ್ನ ತೆಗ್ದಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವಳಿಗೆ ಯಾವುದು ಬಟ್ಟೆ ತೆಗ್ದೆ ಯಾವ ರೀತಿ ಸೆಟ್ ಮಾಡ್ತೀನಿ ಅನ್ನೋ ವಿಡಿಯೋ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳು ಹಾಸ್ಟ್ಲಿಗೆ ಹೋಗ್ತಾರೆ ಅಂತ ಅಂದಾಗ ಪ್ರತಿಯೊಂದು ನಾವು ಸೆಟ್ ಮಾಡ್ಕೊಡ್ಬೇಕಾಗುತ್ತೆ. ಈ ಹ್ಯಾಂಗರ್ಗಳು ಅಷ್ಟೇನೆ ಎಲ್ಲ ಮನೇಲೇ ಇತ್ತು, ಮನೇಲೇ ಇರೋದ್ರಿಂದ ನಾವು ಇದನ್ನೇನು ತರಕ್ಕೆ ಹೋಗಲಿಲ್ಲ. ಚೆನ್ನಾಗೈತೆ ಇದು ಕೂಡ ನೋಡಿ, ಯಾವ ಕಡೆ ಬೇಕಾದ್ರೂ ಆ ಕಡೆ ನಾವು ತಿರುಗಿಸ್ಬೋದು. ಅದಕ್ಕೋಸ್ಕರ ಹ್ಯಾಂಗರೆಲ್ಲ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಒಂದು 8 ಹ್ಯಾಂಗರ್ ತೊಗೊಂಡಿದ್ದಾಳೆ. ಇಷ್ಟು ಎಮರ್ಜೆನ್ಸಿಗೆ ಸಾಕು. ಒಬ್ಳಿಗೆ ಅಂತ ಅಂದಾಗ ಆ ಬಟ್ಟೆ ಎಷ್ಟಿರುತ್ತೋ ಅಷ್ಟು ಮೇಲೆ ತೊಗೊಂಡೋಗ್ಬೇಕಾಗುತ್ತೆ. ಜಾಸ್ತಿ ಇದ್ರೂ ಅಲ್ಲಿ ಇಕ್ಕಟ್ಟಾಗುತ್ತೆ. ಯಾಕಂದರೆ ಎಲ್ಲ ಶೇರಿಂಗ್ ಮಾಡೋದ್ರಿಂದ ರೂಮ್ಗಳು ಚಿಕ್ಕಿದ್ದಾಗಿರೋದಿದ್ರು ಕೂಡ ನಮಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಂತೇಳಿ ಎಲ್ಲ ಸರಸಪ್ಪನೇ ಕೊಡ್ತಾ ಇದ್ದೀವಿ. ಹೋಗಿ ಸೆಟ್ ಆದಮೇಲೆ ಬೇಕು ಅಂತ ಫೋನ್ ಮಾಡಿದಾಗ ನಾವು ತೊಗೊಂಡೋಗಿ ಕೊಡೋದಕ್ಕೂ ಸರಿ ಹೋಗುತ್ತೆ ಅಂತೇಳಿ ಈಗ ಎಮರ್ಜೆನ್ಸಿಗೆ ಹೋಗಿದ ತಕ್ಷಣ ಇಂಥದ್ದಿಲ್ಲ ಅನ್ಬಾರ್ದು ಅಂತೇಳಿ ಪ್ರತಿಯೊಂದನ್ನು ಸೆಟ್ ಮಾಡಿ ಕೊಡ್ತಾ ಇದ್ದೀವಿ. ನೋಡ್ರಲ್ಲ ಫ್ರೆಂಡ್ಸ್, ಒಂದು ಹಾಸ್ಟ್ಲಿಗೆ ಹೋಗ್ತಾರೆ ಅಂತ ಅಂದಾಗ ಒಂದು ಬಾಡಿಗೆ ಮನೆ ಮಾಡಿ ಬಾಡಿಗೆ ಮನೆಗೆ ಯಾವ ರೀತಿ ಸೆಟ್ ಮಾಡಬೇಕು ಆ ಥರ ಎಲ್ಲ ಸೆಟ್ ಮಾಡಬೇಕಾಗುತ್ತೆ. ಅಡುಗೆ ಊಟದೊಂದು ತಲೆನೋವಿಲ್ಲ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲ ನಾವು ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅವಳಿಗೆ ಯಾವ ರೀತಿ ಬಟ್ಟೆ ತೆಗ್ದಿದ್ದೀನಿ ಅದನ್ನು ಯಾವ ರೀತಿ ಸೆಟ್ ಮಾಡಿದ್ದೀನಿ ಅನ್ನೋ ಕೂಡ ವಿಡಿಯೋ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.